ಗ್ರಾಮದಲ್ಲಿ ಅವರಂತ ಕಟ್ಟಿ ಬೆಳೆಸಿರುವಂಥ ಸುಮಾರು 55 ವರ್ಷಗಳಿಂದ ಆ ಪುಸ್ತಕ ಭಂಡಾರನ ಕಟ್ಟಿದ್ದಾರೆ ಅಂತಂದರೆ ನಿಜವಾಗಲೂ ಸಂತೋಷ ಮತ್ತು ಒಂದು ಹಂತದಲ್ಲಿ ನಿಜವಾಗ್ಲೂ ದುಃಖ ಆಗುತ್ತೆ. ರೈಲ್ವೆ ಸ್ಟೇಷನ್ ಆದ ನಂತರ ಅಲ್ಲಿಂದ ಹೆಚ್ಚು 1 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ವಿ ನಗರ ಶ್ರೀ ಅಂಕೇಗೌಡರು ಪಾಂಡವಪುರ ತಾಲೂಕು ಚಿನ್ಕೋಳಿ ಹತ್ತಿರ ರೈಲ್ವೆ ಸ್ಟೇಷನ್ನಿಂದ 1 ಕಿಲೋಮೀಟರ್. ಅವರು ಹುಟ್ಟಿದ್ದು 17/10/1949 ಅವರ ಜನನ. ಅವರು ಸುಮಾರು 76-77 ಆಸುಪಾಸಿನಲ್ಲಿದ್ದಾರೆ. ಅವ್ರಿಗೆ ನಾನು ಪರಿಚಯ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ ಅಷ್ಟು. ಯಾಕೆಂದ್ರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಹೆಚ್ಚು ಕಡಿಮೆ ನನಗೆ ಗೊತ್ತಿದ್ದ 2500 ಪ್ರಶಸ್ತಿಗಳಿಗಿಂತ ಜಾಸ್ತಿ ಅಂತ ನೋಡ್ತೀರಾ. ಯಾವ ಪ್ರಶಸ್ತಿ ಬಂದಿಲ್ಲ, ಕನ್ನಡ ರಾಜ್ಯ ಕನ್ನಡ ರಾಜ್ಯೋತ್ಸವ ಇರಲಿ, ಯಾವ ಗಿನ್ನಿಸ್ ದಾಖಲೆ ಇರಲಿ, ಅದು ಈತ ಪ್ರಶಸ್ತಿ ಬಂದಿರಲಿ, ಹೇಳಲಿಕ್ಕೆ ಹೋದ್ರೆ ಹೆಚ್ಚು ಒಂದು ಪುಸ್ತಕ ಆಗುತ್ತೆ. ಅದಕ್ಕೆ ನಾನು ಸಂಕ್ಷಿಪ್ತವಾಗಿ 5-6 ಲೈನ್ ಬರ್ಕೊಂಡೆ. ಯಾಕೆಂದ್ರೆ ಅವ್ರಿಗೆ ಹೇಳೋ ಅಷ್ಟು ಪರಿಚಯ ಮಾಡೋ ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ನಾನು ನೆನೆಸ್ಬಿಟ್ಟಿದೆ. ನನಗೆ ಹೇಳಿದ್ರು ಪುಟಗಟ್ಟಲೆ ಕೊಟ್ಟು ಅವ್ರ ಪರಿಚಯನ, ಅಯ್ಯೋ ಇಷ್ಟು ದೊಡ್ಡ ಪರಿಚಯ ಮಾಡಿದ್ರೆ ನೀವು ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡ್ಕೊಂಡಿದ್ದೀನಿ. ಸಂಕ್ಷಿಪ್ತವಾಗಿ ಮಾಡಿಕೊಂಡು ಅವ್ರು ಹೇಳ್ತೇನೆ. ಆ ಥರ ಪುಸ್ತಕ ಹೆಚ್ಚು ಕಡಿಮೆ ಕನಿಷ್ಠ 20 ಲಕ್ಷ ಪುಸ್ತಕಗಳು ಭಂಡಾರ. 1 ಎಕರೆಯಲ್ಲಿ ಎಲ್ಲಿ ನೋಡಿದ್ರು ಪುಸ್ತಕಗಳು, 1 ಎಕರೆಯಲ್ಲಿ. ನಿಜವಾಗ್ಲೂ ನನಗಂತೂ ಬಹಳ ಅವರು ಸಂಸಾರ, ಅವ್ರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಸಹಕಾರ ಮತ್ತು ಬೆಂಬಲ ಕೊಡದೇ ಇದ್ರೆ ಅವ್ರು ಮಾಡಲಿಕ್ಕಾಗಲ್ಲ. ಅವರು ಮದುವೆ ಆಗೋಕ್ಕೂ ಮುಂಚೆ ಶುರು ಮಾಡಿರೋದು. ಅವ್ರ ಪುತ್ರ ಸಾಗರ್ ಅವರು, 3 ಜನ ಕುಟುಂಬ, ತುಂಬಾ ಚೆನ್ನಾಗಿದ್ದಾರೆ, ಬಹಳ ಸಂತೋಷವಾಗಿದ್ದಾರೆ. ಸರಳ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.